ಹಾಯ್ ಹಲೋ ನಮಸ್ಕಾರ. ಇವತ್ತಿನ ನನ್ನ ದಿನಚರಿ ಬಗ್ಗೆ ನಾನು ಇವತ್ತು ವ್ಲಾಗ್ನ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಕಾರ್ಯಕ್ರಮ ಇದೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಇವತ್ತು ಬೆಳಿಗ್ಗೆನೇ ಸ್ವಲ್ಪ ಬೇಗನೆ ಎದ್ದು ಹಾಲನ್ನೆಲ್ಲ ಕರೆದು ಕೊಟ್ಟು ಕಳಿಸಿ ಸ್ವಲ್ಪ ಟೀ ಮಾಡೋಣ ಅಂತಂದ್ಬಿಟ್ಟು ಅಡುಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು. ಸ್ವಲ್ಪ ಅಡುಗೆ ಮನೆಯೆಲ್ಲ ಒರೆಸ್ಬಿಟ್ಟು ಸ್ವಲ್ಪ ಟೀಗಿಡೋಣ ಅಂತಂದ್ಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿದ್ದಿಲ್ಲ. ನೈಟ್ ಸಹಿತ ಫಂಕ್ಷನಿಗೆ ಹೋಗಿರೋ ಕಾರಣ ಬಂದು ಕ್ಲೀನ್ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇವಾಗ ಬೆಳಗ್ಗೆನೇ ಎದ್ಬಿಟ್ಟು ಕ್ಲೀನ್ ಮಾಡೇ ಹೋಗ್ಬಿಡೋಣ, ಬರೋದು ಎಷ್ಟೊತ್ತಾಗುತ್ತೋ ಏನೋ ಅಂತ ಅಂದ್ಬಿಟ್ಟು ಕ್ಲೀನ್ನ ಮಾಡ್ತಾಯಿದ್ದೀನಿ. ಇನ್ನು ಟೀ ಕುಡಿದ್ಬಿಟ್ಟು ನಾವು ಸಹಿತ ರೆಡಿ ಆಗಬೇಕು. ಅದು ಎಲ್ಲಿಗೆ ಏನು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ನನಗೆ ಟೀಗಿಡೋಣ ಅಂತ ಅಂದ್ಬಿಟ್ಟು ಹಾಲನ್ನ ತೊಗೊಂಡೆ. ಹಾಲು ಅಂದರೆ ಸ್ವಲ್ಪ ಲೇಟಾಗಿ ಇಟ್ಟೋದ್ರಿಂದ ಎಲ್ಲಿ ಕೆಟ್ಟೋಗ್ಬಿಡುತ್ತೋ ಅನ್ನೋ ಸ್ವಲ್ಪ ಇತ್ತು. ಅಂದ್ರೆ ನೋಡೋಣ, ಚೆಕ್ ಮಾಡೋಣ ಅಂತಂದ್ಬಿಟ್ಟು ಸ್ವಲ್ಪ ಟೀಗೆ ಸ್ವಲ್ಪನೇ ಹಾಕಿಡೋಣ ಅಂತಂದ್ಬಿಟ್ಟು, ಹಾಗೆ ಮಕ್ಕಳಿಗೂ ಸಹಿತ ಹಾಲನ್ನ ಕಾಯಿಸ್ಕೊಡ್ಬೇಕಿತ್ತು. ಅದಕ್ಕೋಸ್ಕರ ಸ್ವಲ್ಪ ಕಾಸೋಣ, ಚೆನ್ನಾಗಿ ಬಂದರೆ ಇನ್ನು ಕಾಸಕ್ಕೆ ಬರುತ್ತೆ ಅಂತಂದ್ಬಿಟ್ಟು ಮತ್ತೊಂದು ಪಾತ್ರೆನ ತೊಗೊಂಡು ಸ್ವಲ್ಪನೇ ಫಸ್ಟು ಟೀಗೆ ನಾವು ಇಬ್ಬರೇ ಎದ್ದಿರೋದು. ಮಕ್ಕಳು ಲೈಟಾಗಿ ಫಂಕ್ಷನ್ ಮುಗಿಸ್ಕೊಂಡು ಬಂದಿರೋದ್ರಿಂದ ಅವರು ಸ್ವಲ್ಪ ಇನ್ನೂ ಎದ್ದಿರಲಿಲ್ಲ. ನಾವು ಸ್ವಲ್ಪ ಬೇಗ ಎದ್ದಿದ್ವಲ್ಲ, ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಅವ್ರಿಗೆ ಇನ್ನೇನು ಹಾಲು ಕಾಯಿಸ್ಕೊಡೋಣ ಅಂತಂದ್ಬಿಟ್ಟು ನಾನು ಸ್ವಲ್ಪ ಟೀಗೆ ಇಡ್ತಾಯಿದ್ದೆ. ಅದೇ ನಮ್ಮ ಮಕ್ಕಳಿಗೆಲ್ಲ ಎಬ್ಬಿಸ್ಬೇಕು. ಮಕ್ಕಳಿಗೆ ಎಬ್ಬಿಸಿ ಅವ್ರಿಗೂ ಸಹಿತ ಸ್ನಾನ ಮಾಡಿ ರೆಡಿ ಮಾಡೋದಕ್ಕೆ ಹೇಳಬೇಕು. ಹಾಗೆ ನಮ್ಮ ಮನೆಯವ್ರಿಗೆ ಟೀ ಮಾಡಿಕೊಟ್ಟು ನಾನು ಮುಂದಿನ ಕೆಲಸ ಮಾಡಬೇಕು. ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಮನೆಯೆಲ್ಲ ಕ್ಲೀನ್ ಮಾಡಿ ಇನ್ನು ಫಂಕ್ಷನಿಗೆ ರೆಡಿ ಆಗಬೇಕು. ಪಾತ್ರೆ ಸ್ವಲ್ಪ ತೊಳೆಯೋದಿತ್ತು. ನೈಟ್ ಹೇಳಿದ್ನಲ್ಲ ಲೇಟಾಗಿರೋದ್ರಿಂದ ಪಾತ್ರೆನೂ ಸಹಿತ ತೊಳೆಯೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇವಾಗ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದ್ಬಿಟ್ಟೆ ನಾವು ರೆಡಿ ಆಗೋಕ್ಕೋಸ್ಕರ ಅಂತಂದ್ಬಿಟ್ಟು. ಇನ್ನು ಮಕ್ಕಳು ಬೇರೆ ಎದ್ದಿಲ್ಲ ಅಂತಂದ್ಬಿಟ್ಟು ಟೀನ ಮಾಡ್ಕೊಂಡು ಕುಡಿದು ಇನ್ನು ಪಾತ್ರೆ ಎಲ್ಲ ಸ್ವಲ್ಪ ತೊಳೆದು ಸಿಂಕೆಲ್ಲ ಕ್ಲೀನ್ ಮಾಡಿ ಹೊರಡೋಣ ಅಂತಂದ್ಬಿಟ್ಟು ಪಾತ್ರೆ ಎಲ್ಲ ತೊಳೆದೆ. ಹಾಗೆ ಮಕ್ಕಳಿಗೆಲ್ಲ ಎಬ್ಬಿಸ್ದೆ. ಒಬ್ಬೊಬ್ಬರು ಎದ್ದಿದ್ರು, ಇನ್ನೊಬ್ಬರು ಮಲಗಿದ್ರು. ಬೇಸಿಗೆ ಆಗಿರೋದ್ರಿಂದ ಹಾಗೆ ತುಂಬ ಸೆಕೆ ಬೇರೆ. ಹಾಗೆ ಇವತ್ತು ಸ್ಕೂಲಿಗೆ ರಜೆ ಅಲ್ವಾ, ಇವಾಗ ಬೇಸಿಗೆ ರಜೆ ಇರೋದ್ರಿಂದ ಮಕ್ಕಳೆಲ್ಲ ಮನೇಲಾಗಿದ್ದಾರೆ. ಯಾಕೆ ನೆಂಟರು ಮಕ್ಕಳು ಸಹಿತ ಬಂದಿದ್ದರು ಅವರು. ಹಾಗೆ ಮಕ್ಕಳು ಅಲ್ಲಂದಲ್ಲೇ ಬಟ್ಟೆ ಮನೆ ಅಂತ ಮಾತ್ರ ಮಕ್ಕಳು ಇರೋ ಕಡೆ ಅಂತರೂ ಎಷ್ಟು ಕ್ಲೀನ್ ಮಾಡಿದ್ರು ಸಾಲ್ತಾನೆ ಇಲ್ಲ. ಯಾಕೆಂದರೆ ಮನೆ ತುಂಬ ಬರೀ ಮಕ್ಕಳೇ ಆಗೋಗ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಯಾರಿಗೂ ಹೇಳಿದ್ರು ನನ್ನ ಮಾತೇ ಕೇಳ್ತಿಲ್ಲ. ಎಬ್ಬಿಸಿ ಸಾಕಾಗೋಯ್ತು. ಒಬ್ಬೊಬ್ರನ್ನ ಎಬ್ಬಿಸ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಮನೆಯೆಲ್ಲ ಫಸ್ಟು ಕ್ಲೀನ್ ಮಾಡಿ ಹೊಡಿಬೇಕು. ಕಸ ಹೊಡೆದು ನೆಲ ಒರೆಸಿ ಇನ್ನೇನು ಹೋಗೋದಕ್ಕೆ ಟೈಮ್ ಆಗುತ್ತಲ್ಲ ಅಂತಂದ್ಬಿಟ್ಟು ಬೇಗನೆ ಕೆಲಸನ ಮುಗಿಸ್ಕೊತಾ ಇದ್ದೆ. ಈಗೆಲ್ಲ ಸ್ನಾನ ಮಾಡ್ಕೊಳ್ಳಿ ಟೈಮ್ ಆಗುತ್ತೆ ಅಂದರೆ ಅವ್ರೇನು ಆವಾಗಲೇ ಎದ್ದಿರೋದ್ರಿಂದ ಯಾರೂ ನನ್ನ ಮಾತನ್ನ ಕೇಳ್ತಿರ್ಲಿಲ್ಲ. ಎಲ್ಲ ಆಚೆಗಡೆ ಹೋಗಿ ನಿಂತ್ಕೊಂಡಿದ್ರು. ನಮಗೆ ಗೊತ್ತಲ್ಲ, ಟೈಮ್ ಆದರೆ ಆಗುತ್ತೆ ಬಿಡು, ನನಗೂ ಸ್ವಲ್ಪ ಕೆಲಸ ಮಾಡ್ಕೊಳಕ್ಕಾಗುತ್ತೆ. ಇಲ್ಲ ಅಂದರೆ ಅವ್ರು ರೆಡಿ ಆದರೆ ಇನ್ನು ನಮಗೆ ಸುಮ್ಮನೆ ಬಿಡ್ತಾರ. ಆಯ್ತಾ ಅಂತ 100 ಸಲ ಕೇಳೋಕ್ಕೆ ಶುರು ಆಗ್ತಾರೆ. ಅದಕ್ಕೋಸ್ಕರ ಅವ್ರು ಲೇಟ್ ಮಾಡಿದಷ್ಟು ಆದಷ್ಟು ಬೇಗ ನನ್ನ ಕೆಲಸನ ನಾನು ಮುಗಿಸ್ಕೊಂಬಿಟ್ಟು ನಾ ರೆಡಿ ಆದರೆ ಎಲ್ಲ ರೆಡಿ ಆದಂಗೆ. ಯಾಕೆಂದರೆ ನಾವು ಹೆಣ್ಮಕ್ಳು ಎಲ್ಲಿಗಾರ ರೆಡಿ ಆಗಬೇಕು ಅಂದರೆ ನೋಡಿದ್ರಲ್ಲ ಗಂಟೆ ಟೈಮ್ ಬೇಕಾಗೇ ಆಗುತ್ತೆ. ಅದಕ್ಕೋಸ್ಕರ ನಾನು ರೆಡಿಯಾಗಿ ಕೂತ್ರು 5 ನಿಮಿಷದೊಳಗೆ ಅವ್ರು ರೆಡಿ ಆಗ್ತಾರೆ ಅಂತ ಅಂದ್ಬಿಟ್ಟು ನಾನು ಸಹಿತ ಸುಮ್ಮನಾಗಿ ಇನ್ನೇನು ನೆಲ ಎಲ್ಲ ಒರೆಸಿ ನಾನು ರೆಡಿ ಆಗೋದಕ್ಕಂತೂ ಹೆಂಗಲ್ಲ ಅಂದ್ರೆ 1 ಅವರ್ ಬೇಕೇ ಬೇಕಾಗುತ್ತೆ. ಇನ್ನು ಸ್ನಾನ ಮಾಡಿಕೊಂಡು ಆದಷ್ಟು ಬೇಗ ನಾನು ಫಸ್ಟ್ ರೆಡಿ ಆಗೋಣ ಅಂತಂದ್ಬಿಟ್ಟು ಇನ್ನೇನು ನಾನು ಸಹಿತ ಫ್ರೆಶಪ್ ಆಗಿ ಇನ್ನೇನು ಸ್ಯಾರಿನೂ ಸಹಿತ ಹಾಕ್ಕೊಂಡು ಬಂದೆ. ಹಾಗೆ ಸ್ಯಾರಿ ಇವತ್ತು ಬಂದುಬಿಟ್ಟು ಒಂಟಿ ಪಿನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಾಟನ್ ಸ್ಯಾರಿ ಆಗಿರೋದ್ರಿಂದ ಒಂಟಿ ಪಿನ್ನ ಮಾಡಿಕೊಂಡು, ನನಗೆ ಜಾಸ್ತಿ ನಾನು ಸೀರೆ ಉಡೋದೇ ಒಂಟಿ ಪಿನ್ನಾಗಿ. ಕೆಲವೊಂದು ಮಾತ್ರ ಪಿನ್ನ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಆದಷ್ಟು ಸ್ಯಾರಿಗಳಿಗೆಲ್ಲ ಒಂಟಿ ಪಿನ್ನಲ್ಲೇ ನಾನು ಉಡೋದು. ಹಾಗೆ ನಾನು ಆವಾಗಲೇ ಹೇಳ್ದಂಗೆ ನನ್ನ ಮಕ್ಕಳು ಹಾಗೆ ನಮ್ಮ ಮನೆಯವರು ನಮ್ಮ ನಾ ರೆಡಿ ಆಗೋದ್ರೊಳಗಡೆ ಅಲ್ಲೇ ರೆಡಿಯಾಗಿ ಕೂತರು. ನಾನು ಇನ್ನು ಯಾವಾಗ ರೆಡಿ ಆಗೋದು ಅಂತಂದ್ಬಿಟ್ಟು ಅವ್ರು ನನಗೋಸ್ಕರ ಕಾಯ್ತಾ ಅಲ್ಲೇ ಆಚೆನೇ ಕೂತ್ಕೊಂಡಿದ್ರು. ತಿಂಡಿ ಮಾಡೋರು ತಿಂಡಿ ಮಾಡ್ಕೊತಾ ಇದ್ದರು. ನಾನು ಸಹಿತ ತಿಂಡಿನ ಅಲ್ಲೇ ಮಾಡ್ಕೊಂಡ್ರಾಗುತ್ತತ್ಲಾಗೆ. ಮತ್ತೇನು ಇನ್ನೇನು ಟೈಮ್ ಆಗಿ ಹೋಗಿದೆ, ಇನ್ನೇನು ಹೋಗೋದ್ರೊಳಗಡೆ ಮುಹೂರ್ತನ ಮುಗ್ದಿರುತ್ತೋ ಏನೋ ಗೊತ್ತಿಲ್ಲ ಅಂತಂದ್ಬಿಟ್ಟು ಆದಷ್ಟು ಬೇಗ ರೆಡಿ ಆಗೋಣ ಅಂತಂದ್ಬಿಟ್ಟು ರೆಡಿ ಆಗ್ತಾಯಿದ್ದೆ. ಹಾಗೆ ಈಗಿನ ಸೆಕೆಗಾಲಕ್ಕೆ ಸೀರೆ ಉಟ್ಕೊಂಡು ಕತೆನೇ ಮುಗಿದೋಯ್ತು ಅನಿಸುತ್ತೆ. ಆದರೂ ಏನು ಮಾಡೋಂಗಿಲ್ಲ, ಮದುವೆ ಎಲ್ಲ ಫಂಕ್ಷನ್ ಅಂದಮೇಲೆ ಸೀರೆ ಉಡಲೇಬೇಕಾಗಿರುತ್ತೆ. ಅದಕ್ಕೋಸ್ಕರ ನಾನು ಕಾಟನಲ್ಲೇ ಸ್ವಲ್ಪ ತಿಳುವುದಿತ್ತು. ಅದಕ್ಕೋಸ್ಕರ ಆ ಸೀರೆನ ತುಂಬ ದಿನವೇ ಆಗೋಗಿತ್ತು ಉಡದೆ. ಅದಕ್ಕೋಸ್ಕರ ಇವತ್ತು ಈ ಸ್ಯಾರಿ ಹಾಕೋಣ ಅಂತಂದ್ಬಿಟ್ಟು ಈ ಸ್ಯಾರಿನ ನಾನು ಹಾಕ್ಕೊಂಡೆ. ಹಾಗೆ ನಾವು ಯಾವುದೇ ಸ್ಯಾರಿ ತೊಗೊಂಡು ಬ್ಲೌಸ್ ಸ್ಟಿಚ್ ಮಾಡಿಸಿದ್ರು ಸ್ವಲ್ಪ ದಿವಸ ಬ್ಲೌಸ್ ಆಗುತ್ತೆ, ಸ್ವಲ್ಪ ದಿವಸದಲ್ಲಿ ಬ್ಲೌಸೇ ಆಗೋಲ್ಲ. ಈ ಕಡೆ ಸೀರೆ ಬಿಡೋದಕ್ಕೂ ಮನಸ್ಸಿರಲ್ಲ, ಈ ಕಡೆ ಸೀರೆ ಬ್ಲೌಸ್ ನೋಡಿದ್ರೆ ನಮಗೆ ಸರಿನೇ ಹೋಗ್ತಿರಲ್ಲ. ಅದಕ್ಕೋಸ್ಕರ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಮದುವೆ ಸೀರೆ ಮಾತ್ರ ತುಂಬಾ ಇದ್ದಾವೆ. ಅವಕ್ಕೆ ಯಾವುದಕ್ಕೂ ಬ್ಲೌಸ್ ಆಗ್ತಿರಲ್ಲ. ಅವನ್ನ ಹೇಗೆ ಫಿಟ್ಟಿಂಗ್ಸ್ ಮಾಡೋದು ಅಥವಾ ಇಲ್ಲ ಬೇರೆ ಬ್ಲೌಸ್ನ ಹೇಗೆ ಅದಕ್ಕೆ ಮ್ಯಾಚ್ ಆಗೋ ಥರ ಹೊಲ್ಕೊಳ್ಳೋದು. ಹಾಗೆ ಆ ಸೀರೆಯಲ್ಲೇ ನಾನು
ಬಟ್ಟೆ ಇರುತ್ತೆ ಸೈಡಲ್ಲಿ, ಅದರಲ್ಲೇ ಬೇಕಾದರೆ ಒಂದು ಬ್ಲೌಸ್ನ ಹೊಲಿದ್ಬಿಟ್ಟು ತೋರಿಸೋಣ ಅಂತ ಇದ್ದೀನಿ. ಕೆಲವೊಂದು ಮದುವೆ ಸೀರೆ ನನ್ನ ಒಂಥರ ತುಂಬಾ ಇದ್ದಾವೆ. ಹಾಗೆ ನಾನು ಮೈದನ್ನ ಬಂದುಬಿಟ್ಟು ಅದೇನು ಇಷ್ಟು ಬೆಳ್ಳು ಕಾಣಿಸ್ತಾ ಇದೆಯಾ, ನಾನು ಹಿಂಗೆ ಕಾಣಿಸ್ತಿದ್ದೀನಿ ನೋಡು ಅಂತಂದ್ಬಿಟ್ಟು ತಮಾಷೆ ಮಾಡ್ತಾಯಿದ್ದ. ಇನ್ನೇನು ನಾನು ಸಹಿತ ರೆಡಿ ಆದೆ. ರೆಡಿ ಆಗಿಬಿಟ್ಟು ಹೊರಡೋಕ್ಕೆ ಅವರಂತೂ ಅರ್ಜೆಂಟೇ ಮಾಡ್ತಾಯಿದ್ರು. ನಾನು ಆವಾಗಲೇ ಹೇಳ್ದಂಗೆ ನಾವು ಎಷ್ಟೇ ಲೇಟಾಗಿ ಬೇಗ ಬೇಗ ಎದ್ದು ಕೆಲಸ ಮಾಡಿಕೊಂಡ್ರು ಸಹಿತ ಅವ್ರು ಆದಷ್ಟು ಬೇಗ ರೆಡಿಯಾಗಿ ಕೂತಿರ್ತಾರೆ. ನಾವು ರೆಡಿಯಾಗಿ ಹೋಗೋದೆ ತುಂಬ ಲೇಟ್ ಆಗುತ್ತೆ. ಹಾಗೆ ಇನ್ನೇನು ಹೊರಡ್ಬೇಕಾದ್ರೇ ಸ್ವಲ್ಪ ಹೂವು ತೊಗೊಳ್ಳೋಣ ಅಂತಂದ್ಬಿಟ್ಟು ಇನ್ನೇನು ಹೂವನ್ನ ತೊಗೊಳಕ್ಕೆ ಹೋದೆ. ಕೆಲವು ಅಂಗಡೀಲಿ ದುಂಡು ಮಲ್ಲಿಗೆ ಸಿಗಲಿಲ್ಲ. ಹಾಗೆ ಇನ್ನೊಂದು ಕಡೆ ಅಂಗಡಿ ಬಂದು ದುಂಡು ಮಲ್ಲಿಗೆನ ತೊಗೊಂಡು, ನನಗೆ ಆದಷ್ಟು ದುಂಡು ಮಲ್ಲಿಗೆ ಹೂವು ಅಂದರೆ ತುಂಬಾ ಇಷ್ಟ. ನಾನು ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಹಾಗೆ ಮನೇಲಿ ಏನಾದರೂ ಫಂಕ್ಷನ್ ಇದ್ದರೆ ನಾನು ದುಂಡು ಮಲ್ಲಿಗೆ ಹೂವು ಅಂತೂ ತರಿಸ್ತೀನಿ. ಹಾಗೆ ನಾನು ಎಲ್ಲಿಗಾರು ಹೊರಟ್ರು ಅಕಸ್ಮಾತ್ ಬೇಕು ಅಂದರೆ ನಾನು ದುಂಡು ಮಲ್ಲಿಗೆ ಹೂವೇ ತೊಗೊಂಡು ಮುಡ್ಕೊಳ್ಳೋದು. ಅಕಸ್ಮಾತ್ ದುಂಡು ಮಲ್ಲಿಗೆ ಹೂವು ಇಲ್ಲಾಂದರೆ ಹೂವೇ ಬೇಡ ಅಂದ್ಬಿಟ್ಟು ಸುಮ್ಮ ಬಂದುಬಿಡ್ತೀನಿ ಅತ್ಲಾಗೆ. ಆದಷ್ಟು ದುಂಡು ಮಲ್ಲಿಗೆ ಹೂ ಕಂಡ್ರೆ ತುಂಬಾ ಇಷ್ಟ. ಹೂವನ್ನ ತೊಗೊಂಡು ಮುಟ್ಕೊಂಡು ನಾನು ಆವಾಗಲೇ ಹೇಳ್ದಂಗೆ ಫಂಕ್ಷನ್ ಅನ್ನಲ್ಲ, ಅದೇ ಅಂದರೆ ನಮ್ಮ ನೆಂಟರಲ್ಲಿ ಒಬ್ರದ್ದು ಮದುವೆ ಫಂಕ್ಷನ್ ಇತ್ತು. ಅಲ್ಲಿಗೆ ಹೋಗೋದಕ್ಕೋಸ್ಕರನೇ ಇಷ್ಟು ಅರ್ಜೆಂಟಲ್ಲಿ ಬಂದಿದ್ದು. ನಾವು ನೈಟ್ ಸಹಿತ ರಿಸೆಪ್ಷನ್ ಬಂದಿದ್ವಿ. ನೈಟ್ ಮುಗಿಸ್ಕೊಂಡು ಹೋದ್ಮೇಲೆ ಇವಾಗ ಬೆಳಗ್ಗೆ ದಾರಿ ಮುಹೂರ್ತಕ್ಕೆ ಸಹಿತ ಬಂದಿರೋದು. ತುಂಬ ಜೊತೆ ಕ್ಲೋಸ್ ಆಗಿರೋದ್ರಿಂದ 2 ಟೈಮು ಬರಬೇಕಾಯಿತು. ನಮ್ಮ ಮನೆಯವ್ರು ಬಿಡ್ತಿರ್ಲಿಲ್ಲ. ಅಯ್ಯೋ ಬೈತಾರೆ ಬಾ ಅಂತ ಅಂದ್ಬಿಟ್ಟೆ ಕರ್ಕೊಂಡು ಬಂದರು. ಇನ್ನೇನು ನಾವು ಹೋಗೋದ್ರೊಳಗಡೆ ದಾರಿ ಮುಹೂರ್ತ ಆಗೋಗಿತ್ತು. ಇನ್ನೇನು ಆಚೆಗಡೆ ಅಂದರೆ ಸ್ವಲ್ಪ ಬೇಗನೆ ದಾರಿ ಮುಹೂರ್ತ ಆಗೋಗಿದೆ. ನಾವು ಬಂದಾಗೆ 10 ಗಂಟೆ ಅಷ್ಟುಗಡೆ ಅಲ್ಲೇ ದಾರಿ ಮುಹೂರ್ತ ಮುಗಿದೋಗಿತ್ತು. ಇನ್ನೇನು ಅಂತಂದ್ಬಿಟ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಇನ್ನೇ ಹೋಗಿದ್ದೆ ಊಟಕ್ಕೆ. ಊಟ ಮಾಡಿಕೊಂಡು ಹಾಗೆ ಕೆಲವೊಂದು ಫೋಟೋ ಹಾಗೆ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನಾನು ನಮ್ಮ ಮನೆಯವರು ನನ್ನ ಮೈದನ್ನ ಎಲ್ಲ ಜೊತೆ ಸೇರಿಬಿಟ್ರೆ ಫೋಟೋ ತೆಕ್ಕೊಳ್ಳೋದೇ ಒಂದು ದೊಡ್ಡ ಹಬ್ಬ. ಹಾಗೆ ನೋಡಿ ನಾನು ಒಂದು ವೀಡಿಯೋನ ಮಾಡಿಕೊಂಡೆ. ವಿಡಿಯೋ ಮಾಡಿಕೊಂಡು ಊಟ ಮಾಡಿಕೊಂಡು ಫೋಟೋಸ್ ಎಲ್ಲ ತೆಕ್ಕೊಂಡು ಅಲ್ಲಿಂದ ಹೊರಡೋಣ. ನಮ್ಮ ಮನೇಲಿ ನೋಡಿದ್ರೆ ಕೆಲಸ ಇರುತ್ತಲ್ಲ ಅಂತಂದ್ಬಿಟ್ಟು ಸ್ವಲ್ಪ ಬೇಗನೆ ಇನ್ನು ನಾವು ಅಲ್ಲಿಂದ ಹೊರಟಿದ್ದೆ 2 ಗಂಟೆ ಆಗೋಕ್ಕೆ ಹತ್ತಿರ ಬಂದಿತ್ತು. 2 ಗಂಟೆ ಮೇಲ್ಪಟ್ಟೆ ನಾವು ಅಲ್ಲಿಂದ ಮತ್ತೆ ರಿಟರ್ನ್ ಬಂದಿದ್ದು. ಬೆಳಗ್ಗೆ 10 ಗಂಟೆಗೆ ಹೋಗಿ ಇನ್ನು 2 ಗಂಟೆ ತನಕ ಅಲ್ಲೇ ಇದ್ದು ಫೋಟೋಸ್ ತೆಗೆಸ್ಕೊಂಡು ಹಾಗೆ ಅವ್ರ ಜೊತೆ ಇದ್ದು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಇನ್ನು ಮನೆಗೆ ಬರೋ ಪ್ರೋಗ್ರಾಮು. ಇನ್ನು ಮನೆಗೆ ಬಂದು ಅಲ್ಲೇ ಟೈಮ್ ಬಂದುಬಿಡಿದ್ರೆ ಅಲ್ಲೇ 2:30 ಆಗೋಕ್ಕೆ ಬಂದಿತ್ತು. ಇನ್ನು ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಮನೇಲಿ ಕೆಲಸ ಇದೆ. ಹಾಗೆ ಕೆಲವೊಂದು ಬ್ಲೌಸ್ ಸ್ಟಿಚಿಂಗ್ಸ್ ಎಲ್ಲ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಇಂದ ಹೊರಟು ಬಂದು ಇನ್ನು ಬ್ಲೌಸ್ ಸ್ಟಿಚಿಂಗ್ಸ್ ಅಂತ ಹೇಳಿದ್ನಲ್ಲ ಅದೇ ಶುರು ಮಾಡ್ಕೊಳ್ಳೋಣ ಅಂತ ಕೆಲವೊಂದು ಫೋಟೋಸ್ ಎಲ್ಲ ತೊಗೊಂಬಂದಿದ್ದೆ, ಅದೆಲ್ಲ ಹಾಕ್ತಾಯಿದ್ದೀನಿ. ಹಾಗೆ ನಾನು ಹೇಳ್ದಂಗೆ ಕೆಲವೊಂದು ಸ್ಯಾರಿಗೆ ಬ್ಲೌಸು ಆಗೋದಿಲ್ಲ. ಆ ಬ್ಲೌಸ್ನ ನಾವು ಹೇಗೆ ಫಿಟ್ಟಿಂಗ್ಸ್ ಮಾಡ್ಕೊಬೇಕು ಅಥವಾ ನಾವು ಬೇರೆ ಬ್ಲೌಸ್ನ ಹೊಲಿಸ್ಬೇಕು ಅಂದರೆ ಅದಕ್ಕೆ ಮ್ಯಾಚಿಂಗ್ ಯಾವ ಬ್ಲೌಸ್ನ ತೊಗೊಬೇಕು ಅಥವಾ ಸೀರೆಲೇ ಮತ್ತು ನಾವು ಹೇಗೆ ಬ್ಲೌಸ್ನ ಹೊಲ್ಕೊಬೋದು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಮನೆಯಿಂದ ಹೋಗಬೇಕಾದ್ರೆ ಕೆಲವೊಂದು ಫೋಟೋಸ್ನೆಲ್ಲ ತೊಗೊಂಡಿದ್ದೆ, ಆ ಫೋಟೋಸ್ನೆಲ್ಲ ಅಪ್ಲೋಡ್ ಮಾಡ್ತಾ ಇರೋದು. ಹಾಗೆ ಇದು ನೈಟ್ ನಾವು ರಿಸೆಪ್ಷನಿಗೆ ಹೋಗಿದ್ವನ್ನಲ್ಲ ಅವಾಗ ರೆಡಿಯಾಗಿರೋದು. ವಿಡಿಯೋ ಅದು ಮಾಡ್ಕೊಳಕ್ಕಾಗಲಿಲ್ಲ. ಹಾಗೆ 2 ಫೋಟೋಸ್ ಮಾತ್ರ ತೊಗೊಂಡೆ ಅಷ್ಟೇ. ಇನ್ನೇನು ರಿಸೆಪ್ಷನಿನ ಫೋಟೋಸು ಹಾಗೆ ನಾವು ಮೇಲ್ಗಡೆ ಎಲ್ಲ ಫೋಟೋ ತೆಗೆಸ್ಕೊಂಡ್ವಿ. ಆದರೆ ಅದು ಯಾವುದು ಫೋಟೋಸ್ನ ನಾನು ತೆಕ್ಕೊಳ್ಳೋದಕ್ಕೆ ಆಗಲಿಲ್ಲ. ಇನ್ನೇನು ಬೆಳಗ್ಗೆ ಬರ್ತೀವಲ್ಲ ಬಿಡು, ಬೆಳಗ್ಗೆ ಬಂದಾಗೆ ತಗೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಸುಮ್ಮನಾದೆ. ಇನ್ನು ಇದೆಲ್ಲ ಬೆಳಗ್ಗೆ ಊಟದ ಹಾಲಲ್ಲಿ ಕೂತಾಗ ನಾನು ನಮ್ಮ ಮೈದನ್ನ ಹಾಗೆ ಎಲ್ಲರೂ ಸಹಿತ ಜೊತೆ ಕೂತ್ಕೊಂಡಾಗ ಫೋಟೋಸ್ನ ತೆಕ್ಕೊಂಡಿರೋದು. ಇವತ್ತಿನ ವ್ಲಾಗ್ ಇದಾಗಿತ್ತು. ಯಾರೆಲ್ಲ ನನ್ನ ವಿಡಿಯೋನ ಕೊನೆ ತನಕ ನೋಡಿದಿರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.